ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪನವರು ಲೋಕೋಪಯೋಗಿ ಇಲಾಖೆ ವತಿಯಿಂದ ಶಿವಮೊಗ್ಗ ನಗರದ ಅಲ್ಲಮ್ಮ ಪ್ರಭು ಉದ್ಯಾನದಲ್ಲಿ ಏರ್ಪಡಿಸಲಾಗಿದ್ದ ಸರ್ವಾಂಗೀಣ ಅಭಿವೃದ್ಧಿ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಶಂಕುಸ್ಥಾಪನೆ ನೆರವೇರಿಸಿದ ಮಧು ಬಂಗಾರಪ್ಪನವರು ಕ್ರಾಫ್ಟ್ ಆಫ್ ಮಲೆನಾಡು ಹಾಗೂ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಕರಕುಶಲ ಉತ್ಪನ್ನಗಳನ್ನು ಖರೀದಿಸಿ ಕುಶಲ ಕರ್ಮಿಗಳನ್ನು ಉತ್ತೇಜಿಸಿದರು. ತಿಂಡಿ ತಿನಿಸು ಮಳಿಗೆಗಳಿಗೆ ಭೇಟಿ ನೀಡಿ ತಿನಿಸುಗಳನ್ನು ಸವಿದರು. ಈ ವೇಳೆ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ, ವಿಧಾನ ಪರಿಷತ್ ಶಾಸಕಿ ಬಲ್ಕಿಶ್ ಬಾನು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಚಂದ್ರಗೋಪಾಲ್, ಮಾಜಿ ವಿಧಾನ ಪರಿಷತ್ ಶಾಸಕ ಆಯನೂರು ಮಂಜುನಾಥ್ ಸೇರಿದಂತೆ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನಿತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನೋಡ ಖಾಲಿ ಕೈ ಕೊಟ್ಟರೆ ನಾವು ಹಾಲಿಗೆ ಚೊಂಬು ಕೊಡೋರು. ನಾವು ಶುರು ಮಾಡಿ ನೀವು ಹೆಂಗೆ ಮಾಡ್ತೀವಿ? ನೀವು ಯಾರ ಸುಶೀಲ ಹಾಕ್ಬಿಟ್ಟು ಸಾಲ ನಮಗೆ ನೀವು ಅದು ತಲೆನೇ ಕೆಸ್ಕೊಳಕ್ಕೆ ಹೋಗ್ಬೇಡ್ರಿ, ಅದು ಅಟೆಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ಆ ಕಡೆ ಆ ಕಡೆನೇ ನಿಲ್ಲೋದು ಕರೆಕ್ಟ್ ಹೇಳ್ಕೊಳ್ತೀನಿ. ಅವರು ಯಾರು ಬಿಡ್ರಿ ಅಂತ ಕೈ ಅವ್ರು ನೋಡ್ತಾರೆ ಅದಕ್ಕಿಂತ ಬಂದು ಫೋಟೋ ಮಾಡ್ತಾರೆ. ಒಂದು ನಿನ್ನೆ ಶುರುವಾಗಿರ್ತಕ್ಕಂಥ ನಮ್ಮ ಮಲೆನಾಡು ಭಾಗದ ಕುಲಕಸಬಿರ್ಬೋದು, ಈ ಕಡೆ ಭಾಗದ ಕಲ್ಚರ್, ಕಲೆ ಮತ್ತು ಬೇರೆ ಬೇರೆ ರೀತಿಯ ಊಟದಿರ್ಬೋದು, ಬೇರೆ ಬೇರೆ ಮಾಹಿತಿಯನ್ನು ಪಡೆಯತಕ್ಕಂಥದ್ದನ್ನ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಮತ್ತು ಅವರಿಗೆ ಆರ್ಥಿಕವಾಗೂ ಕೂಡ ಸಹಾಯ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನಮ್ಮ CO ಅವ್ರ ಆಫೀಸ್, ಜಿಲ್ಲಾ ಪಂಚಾಯಿತಿ ಆಫೀಸಿಂದ ಹೇಮಂತ್ ಅವರು ಏನಿದ್ದಾರೆ ಅವರ ಒಂದು ಇದರೊಳಗೆ ಒಂದು 3 ತಿಂಗಳ ಹಿಂದೆಯಿಂದನೇ ಭಾಳ ದೊಡ್ಡ ಮಟ್ಟದಲ್ಲೇ ಮಾಡಿ ಒಂದು ಹಂತ ಶುರು ಮಾಡೋಣ. ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಾಯ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಏಕೆಂದರೆ ಬಂಗಾರಪ್ಪಾಜಿಯವರು ವಿಶ್ವ ಅಂತ ಒಂದು ಕಾರ್ಯಕ್ರಮ ಮಾಡಿದರು, ಅದರೊಳಗೆ ಇಂಥದ್ದೇ ಪ್ರಮೋಷನ್ ಮಾಡೋದು, ಅದು ಮಧ್ಯ ನಿಂತಿತ್ತು. ಹುಡುಗೈಗಾರಿಕೆ, ಕುಲಕಸಬು ಅದೆಲ್ಲದೂ ಕೂಡ ಬರ್ತಕ್ಕಂಥದ್ದು. ಇವತ್ತು ನನಗೆ ಭಾಳ ಸಂತೋಷ ಆಯಿತು. ಅದಕ್ಕೆ DC ಅವ್ರಿಗೂ ಹೇಳಿದೆ, ನಾನು ಇದನ್ನೆಲ್ಲನೂ ಪ್ರಮೋಷನ್ ಮಾಡೋದಕ್ಕೆ ಅವರಿಗೆ ಒಂದು ವೇದಿಕೆ ಕೊಡಬೇಕಾಗುತ್ತೆ, ಒಂದು ಸ್ಟೇಜ್ ಕೊಡಬೇಕಾಗುತ್ತೆ, ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕಾಗುತ್ತೆ.
ಅದನ್ನು ನೀವು ವರ್ಕೌಟ್ ಮಾಡಿ ಅಂತ ಯಾವ ರೀತಿ ಅಂತ ಈಗಾಗಲೇ ಅಲ್ಲೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ನೋಡೋಣ, ಒಂದು 2 ತಿಂಗಳೊಳಗೆ ಒಳ್ಳೆ ರೀತಿಯಲ್ಲಿ ಮಾಡಿದೆ. ಏನಾಗ್ತದೆ, ಕುಲಕಸಬಲ್ಲಿ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತದೆ. ಅದು ಆಗಬೇಕು. ಅವಾಗ ಆರ್ಥಿಕವಾಗಿ ಅವರು ಸದೃಢರಾಗ್ತಾರೆ, ಅವರಿಗೆ ಸಹಾಯ ಆಗುತ್ತೆ. ಅದು ಒಂದು ಭಾಗ. ಅದ್ರ ಜೊತೆಗೆ ಏನು ಫ್ರೀಡಮ್ ಪಾರ್ಕಿಗೆ ನಾಮಕರಣವನ್ನು ಮಾಡಿ ಅಲ್ಲಮ ಪ್ರಭು ಅಂತ ಹೇಳಿ ಫ್ರೀಡಮ್ ಪಾರ್ಕ್ ಅಂತ ಹೇಳಿ ಏನು ಅವಾಗ ಮಾನ್ಯ ಸಿದ್ದರಾಮಯ್ಯ ಹೇಳಿದ್ರು, ಅದರ ಕಾರ್ಯ ಒಂದು ಸ್ವಲ್ಪ ಪೆಂಡಿಂಗ್ ಉಳಿದಿತ್ತು. ಅದನ್ನು ಈಗ ಶುರು ಮಾಡಿದ್ದೀವಿ. ಮತ್ತು ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಪ್ರಸ್ತಾವನೆಯನ್ನು ಆಗಲೇ ನಾನು ಸರ್ಕಾರಕ್ಕೂ ಕಳಿಸಿದ್ದೀನಿ. ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಭಾಳ ಒಳ್ಳೆಯ ಜಾಗ ಇದೆ, ಸಾರ್ವಜನಿಕರಿಗೆ ಸಹಾಯ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಅದು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಪರ್ಸನಲಾಗಿ ಕೂತ್ಕೊಂಡು ಈ ಕಡೆ ಭಾಗದ ಜನಪ್ರತಿನಿಧಿಗಳು ಕೂತ್ಕೊಂಡು ಎಲ್ಲರ ಜೊತೆ ಕೂತ್ಕೊಂಡು ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ವಿ.